ಏನ್ ಹುಡುಕ್ತಿದೀಯೇ? ಏನು ಇಲ್ವಾ? ನೀನೇನು ಹುಡುಕ್ತಾ ಇಲ್ವಾ? ಆದ್ರೆ ನೀನ್ ಇದನ್ನ ಹುಡುಕ್ತಾ ಇದೀಯಾ ಅನ್ಕೊಂಡೆ. ಏನಾದ್ರೂ ಒಂದು ಮಾಡಿ ಅವನ್ ಮನ್ಸನ್ ಬದಲಾಯಿಸ್ಬೇಕು ಅನ್ಕೊಂಡಿದ್ಯಾ ಅಲ್ವಾ? ಏನೇ ಈ ಕೆಲ್ಸ? ನನಗೆ ಮೋಸ ಮಾಡ್ತೀಯಾ? ಹೆದರ್ಕೊಂಡ್ ಹಾಗೆ ನಾಟಕ ಮಾಡಿದ್ರೆ ನಿನ್ನ ಮನೆ ಒಳಗಡೆ ಬಾ ಅಂತಾನೆ ಅನ್ಕೊಂಡ್ಯಾ? ಮೈ ಮೇಲ್ ಪ್ರಜ್ಞೆ ಇಟ್ಕೋ. ನನಗೆ ಅವತ್ತೇ ಅನುಮಾನ ಬಂದಿತ್ತು ಇದು ನಿನ್ನ ಕೆಲ್ಸನೇ ಆಗಿರ್ಬೇಕು ಅಂತ. ನಿಮ್ಮಪ್ಪ ಅಮ್ಮ ಇಬ್ಬರನ್ನು ಸೆರೆ ಮನೆಗೆ ಕಳಿಸ್ಬೇಕು ಅನ್ಕೊಂಡಿದ್ಯಾ ನೀನು? ಸಿಪಾಯಿಗಳಿಗೆ ಹೇಳು ಅಂತೀಯಾ? ಬೇಡ. ಕರೆಸ್ಲಾ ಅವ್ರನ್ನ? ಮತ್ ಹಾಗಾದ್ರೆ ಮೈ ಮೇಲ್ ಪ್ರಜ್ಞೆ ಇಟ್ಕೊಂಡಿರು. ದಿಗು ಇವತ್ತು ನಿನ್ನ ತವ್ರ ಮನೆ ಕರ್ಕೊಂಡು ಹೋಗ್ತಾನೆ. ಬಾಯ್ ಮುಚ್ಕೊಂಡು ಹೋಗು. ತವ್ರ ಮನೆಗೆ ಹೋಗಕ್ಕಿಷ್ಟ ಇಲ್ಲ ಅಂದ್ರೆ ಕೃಷ್ಣಾ ನದಿಗ್ ಬಿದ್ದು ನಿನ್ನ ಪ್ರಾಣ ಬಿಡು. ಹೇಳಿದ್ದು ಕೇಳಿಸ್ಲಿಲ್ವಾ ನಿನಗೆ? ಇನ್ನೊಂದ್ಸಲ ಹೇಳಲಾ? ದಿನಾ ಪಾದುಕೆಗಳ ಪೂಜೆಗೋಸ್ಕರ ಕೃಷ್ಣಾ ನದಿಯಿಂದ ನೀರ್ ತರ್ತೀಯ ಅಲ್ವಾ? ತವ್ರ ಮನೆಗೆ ಹೋಗೋದಿಷ್ಟ ಇಲ್ಲ ಅಂದ್ರೆ ಕೃಷ್ಣಾ ನದಿಗ್ ಬಿದ್ದು ಪ್ರಾಣ ಬಿಡು. ಮತ್ತೆ ಈ ಮನೆಗೆ ಮಾತ್ರ ಬರ್ಬೇಡ. ಈ ಮನೇಲಿ ನಿನ್ನ ಅವಶ್ಯಕತೆ ಯಾರಿಗೂ ಇಲ್ಲ. ಅರ್ಥ ಆಯ್ತಾ? ಹೋಗು, ಹೊರಡು. ಇಲ್ಲೋಡು, ನೀನ್ ನಿಜವಾಗ್ಲೂ ಸಾಯ್ಬೇಕು ಅನ್ಕೊಂಡಿದ್ರೆ ನದಿಗೆ ಬಿಂದಿಗೆನ್ ತಗೊಂಡ್ ಹೋಗ್ಬೇಡ. ಹಿಂತಿರ್ಗಿ ಇಲ್ಲಿಗೆ ಬರ್ಬೇಕು ಅನ್ಕೊಂಡ್ರೆ ಬಿಂದಿಗೆನ ನದಿಗ್ ತಗೊಂಡ್ ಹೋಗು. ಹೋಗೋ. ಸಕ್ಕು, ನಿನ್ ಬಟ್ಟೆಗಳನ್ನ ಜೋಡಿಸ್ಕೊಂಡು ತಯಾರಾಗಿರು. ನಾಳೆನೆ ನಿನ್ನ ತವ್ರ ಮನೆಗೆ ಬಿಟ್ಟು ಬರ್ತೀನಿ. ಚಿಕ್ಕಮ್ಮವ್ರೆ, ನಿಮ್ ಮುಖ ಯಾಕೆ ಹಾಗೆ ಬಾಡೋಗಿದೆ? ಗಂಗಾ ಅಕ್ಕ ಅವರು ನನ್ನ ತವ್ರ ಮನೇಲಿ ಬಿಟ್ಟು ಬರ್ತೀನಿ ಅಂದ್ರು. ದಿಗು ಅವ್ರ ಅಮ್ಮವ್ರೆ, ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಸುಮ್ನೆ ತಮಾಷೆಗೆ ನಿಮಗ್ ಹಾಗೆ ಅಂದಿರ್ತಾರೆ. ನಿಜವಾಗ್ಲೂ ಏನ್ ನಡೀತಮ್ಮ? ಸಕ್ಕು, ನಿನ್ ಬಟ್ಟೆಗಳನ್ನ ಜೋಡಿಸ್ಕೊಂಡು ತಯಾರಾಗಿರು. ನಾಳೆನೆ ನಿನ್ನ ತವ್ರ ಮನೆಗೆ ಬಿಟ್ಟು ಬರ್ತೀನಿ. ದಿಗು ಇವತ್ತು ನಿನ್ನ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಬಾಯ್ ಮುಚ್ಕೊಂಡು ತವ್ರ ಮನೆಗೆ ಹೋಗು. ನಿನಗೆ ತವ್ರ ಮನೆಗೆ ಹೋಗೋದು ಇಷ್ಟ ಇಲ್ಲ ಅಂದ್ರೆ ಕೃಷ್ಣಾ ನದಿಗೆ ಬಿದ್ದು ಸತ್ ಹೋಗು. ದೊಡ್ಡೋರು ಆವೇಶದಲ್ಲಿ ಏನೋ ಒಂದ್ ಹೇಳ್ತಿರ್ತಾರಮ್ಮ ಅವ್ರೆ, ಅದನ್ನೆಲ್ಲ ನೀವು ತಲೆಗೆ ಹಾಕೋಬಾರ್ದು. ನೀವು ಹೋಗಿ ನೀರ್ ತಗೊಂಡ್ ಬನ್ನಿ. ನಾನು ಒಣಗಿರೋ ಬಟ್ಟೆಗಳನ್ನ ಮಡಚಿ ಮೂಟೆ ಕಟ್ಕೊಂಡು ಹೊರಡ್ತೀನಿ. ಹೋಗಿ. ಏಯ್ ಹುಡುಗಿ, ನಿನ್ನನ್ನೇ ಇಲ್ಬಾ. ನಿಮಗೆ ಶಾಂತವಾಗಿ ಎಚ್ಚರಿಕೆ ಕೊಡ್ತಿದ್ದೀನಿ. ಇವತ್ತು ನಿಮ್ಮ ಬುದ್ಧಿವಂತಿಕೆನಾ ದಿಗು ಮುಂದೆ ತೋರಿಸ್ಬೇಡಿ. ಮಧ್ಯೆ ಬಾಯಿ ಹಾಕಿ ನಾನು ಹೀಗೆ ಯೋಚನೆ ಮಾಡಿದೆ, ನನಗೆ ಹೀಗೆ ಅನ್ನಿಸ್ತು ಅಂತೆಲ್ಲ ಹೇಳ್ಬೇಡಿ. ದಯವಿಟ್ಟು ಅತಿ ಉತ್ಸಾಹನ ತೋರಿಸ್ಬೇಡಿ. ನೀವು ನನಗೇನಾದ್ರೂ ಹೇಳಬೇಕು ಅನ್ಕೊಂಡ್ರೆ, ನಿಮ್ಮ ಮನ್ಸಲ್ಲಿ ಏನಾದ್ರೂ ಯೋಚನೆ ಇದ್ರೆ ಮುಚ್ಚಿಡ್ದೆ ಈಗಲೇ ಹೇಳ್ಬಿಡಿ ನನಗೆ. ದಿಗು ಸಕ್ಕು ಇದ್ದಾಗ ಬಾಯ್ ತೆಗಿಬಾರ್ದು. ಅದಲ್ಲಕ್ಕ, ಯಾರಾದ್ರೂ ತಮ್ಮ ಮರ್ಯಾದೆನ ತಾವೇ ಕಳ್ಕೋತಾರ ಹೇಳಿ? ಸಕ್ಕು ಇಲ್ಲಿಂದ ಹೊರಟು ಹೋಗ್ಬೇಕು ಅಂತಾನೆ ನಾವು ಅನ್ಕೋತಿರೋದು. ನಾನು ನನ್ನ ನಿರ್ಧಾರನ ಈಗಾಗ್ಲೇ ನಿಮಗೆ ಹೇಳಿದ್ದೀನಿ. ಅದ್ಗೆ ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯಗಳಿರ್ಬೋದು. ಅದೇ
ನಮ್ಮ ಅಭಿಪ್ರಾಯಗಳು ಹೊಂದಾಣಿಕೆ ಆಗಲ್ಲ ಅಂತಿದ್ದೀನಿ. ಓ, ಆದ್ರೆ ಈ ವಿಷಯದಲ್ಲಿ ನಾನು ನಿಮ್ಮ ಅಭಿಪ್ರಾಯನ ಒಪ್ಕೋತೀನಿ. ಅದ್ಗೆ ಸಕ್ಕು ಈ ಮನೆಯಿಂದ ಆಚೆ ಹೋಗ್ಲೇಬೇಕು. ಆಮೇಲೆ ಮಾಣಿಕ್ಯ ಮನೆ ಒಳಗಡೆ ಕಾಲಿಡ್ಬೇಕು. ಮುಖ್ಯವಾದ ವಿಷಯ, ನಾವೇನೇ ನಿರ್ಧಾರ ತಗೊಂಡ್ರು ಅದೆಲ್ಲ ಅವನಿಷ್ಟದ ಪ್ರಕಾರನೇ ನಡೀತಿದೆ ಅನ್ನೋ ಹಾಗೆ ದಿಗು ಮನ್ಸಿಗನ್ನಿಸ್ಬೇಕು. ನನ್ನ ಬಗ್ಗೆ ಏನೋ ಮಾತಾಡ್ತಿದ್ರಿ ಅನ್ಸತ್ತೆ. ಆಹಾ, ಅರೆ ಏನಿಲ್ಲ ಕಣೋ, ನಿಮ್ಮ ಚಿಕ್ಕಪ್ಪನ್ಗೂ ಚಿಕ್ಕಮ್ಮನ್ಗೂ ಹೇಳ್ತಿದ್ದೀನಿ, ದಿಗು ಇಷ್ಟದ ಪ್ರಕಾರನೇ ಎಲ್ಲ ನಡಿಬೇಕು, ನಾವು ಮಧ್ಯೆ ತಲೆ ಹಾಕ್ಬಾರ್ದು ಅಂತ. ಮುಂಚೆನೆ ಹೇಳ್ದೆ ಇದ್ರೆ ನಿನ್ಗೆ ಒತ್ತಾಯ ಮಾಡ್ತಾರೆ ಅಂತ. ಗೊತ್ತಿರೋದೇ ಅಲ್ವಾ, ಉಚಿತವಾದ ಸಲಹೆಗಳನ್ನ ಕೊಡೋಕೆ ಎಲ್ರೂ ಸಿದ್ಧವಾಗಿರ್ತಾರೆ. ನಮ್ಮನ್ ಕೇಳಿದ್ರಾ ಕೇಳಿಲ್ವಾ ಅಂತ ಕೂಡ ಯಾರು ಯೋಚನೆ ಮಾಡಲ್ಲ. ನಾನು ಹೇಳೋದನ್ ಕೇಳೋದಿಗೋ, ನೀನು ಯಾರ ಸಲಹೆಗಳನ್ನೂ ಪಾಲಿಸ್ಬೇಡ. ನಿನ್ ಮನ್ಸಿಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ನೀನ್ ಮಾಡು. ಆಯ್ತಮ್ಮ. ಹೋಗಿ ಎಲ್ರೂ ನಿಮ್ ಕೆಲ್ಸ ನೋಡ್ಕೊಳ್ಳಿ. ನಿನಗೆ ಎದುರಾಗಿರೋ ಸಮಸ್ಯೆಯಿಂದ ನಾನ್ ನಿನ್ನನ್ನ ಕಾಪಾಡಬಲ್ಲೆ ಸಕ್ಕು. ಏನ್ ಹೇಳ್ತಿದ್ದೀರಾ? ಅರೆ, ಅರ್ಥ ಆಗದೆ ಇರೋ ಹಾಗೆ ಕೇಳ್ತಿದ್ಯಲ್ಲ. ನಮ್ ಮನೇಲಿ ಬೇಕಾದಷ್ಟು ಚಿನ್ನ ಇದೆ, ಅದ್ ನಿಂಗೂ ಗೊತ್ತಲ್ವಾ? ನಮ್ ಮನೇಲಿರೋ ಚಿನ್ನದಲ್ಲಿ 1/4 ಕಿಲೋ ನಿಮ್ಮಪ್ಪ ಅಮ್ಮಂಗ್ ಕೊಟ್ಟೆ ಅನ್ಕೋ, ಅವ್ರ ಭಾರ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗೋಗುತ್ತೆ. ನಾನು ನಿನ್ಗೋಸ್ಕರ ಇದನ್ ಖಂಡಿತ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ನಿಮ್ಮತ್ತೆ ಇದ್ದಾಳಲ್ಲ ಮನೋರಮ, ಕೊತ ಕೊತ ಅಂತ ಕುದಿಯೋ ನೀರಿನ ತರ ಯಾವಾಗ್ಲೂ ಕುದಿತಾನೆ ಇರ್ತಾಳೆ. ಒಡವೆಗಳನ್ನ ಕೊಟ್ರೆ ಆಕೆ ಶಾಂತವಾಗ್ತಾಳೆ. ನಿಜವಾಗ್ಲೂನಾ? ಆ ರೀತಿ ಮಾಡ್ಬೋದಾ? ಹಾಗ್ ಮಾಡಿದ್ರೆ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತಾ? ಹೌದು, ನಾವ್ ಹಾಗ್ ಮಾಡೋಣವಾ? ಬೇಡ ಅಂಬಿಕಾ ಅಮ್ಮ, ಆ ರೀತಿ ತಗೊಂಡ್ರೆ ನಮ್ಮ ಅಪ್ಪನಿಗೆ ಇಷ್ಟ ಆಗಲ್ಲ. ಮತ್ತೆ ನಿಮ್ಗೂ ಕೂಡ ಹಿಂತಿರುಗಿಸ್ಕೊಡ್ಬೇಕಲ್ವಾ? ನಮ್ಮ ಹತ್ರ ದುಡ್ಡಿಲ್ಲ, ಚಿನ್ನ ಇಲ್ಲ, ಆಸ್ತಿ ಕೂಡ ಇಲ್ಲ. ಅಯ್ಯೋ ಸಕ್ಕು, ನಿಮ್ ಹತ್ರ ಇಲ್ಲ ಅಂತಾನೆ ನಾನ್ ಚಿನ್ನದ ಒಡವೆಗಳನ್ನ ಕೊಡ್ತೀನಿ ಅಂದಿದ್ದು. ನಾವೀಗ ತಗೊಂಡ್ರೆ ಯಾವಾಗಾದ್ರೂ ಮತ್ತೆ ನಿಮ್ಗೆ ಒಡವೆಗಳನ್ನ ಮಾಡಿಸಿ ಹಿಂತಿರುಗಿಸ್ಕೊಡ್ಬೇಕಲ್ವಾ? ನಮ್ಗಷ್ಟು ಶಕ್ತಿ ಇಲ್ಲ. ಪರವಾಗಿಲ್ಲ, ಹಿಂದಿರುಗಿಸ್ಕೊಡು ಅಂತ ನಾನು ನಿನ್ನ ಕೇಳದ್ನಾ? ನೀವು ಚಿನ್ನ ಕೊಡಕ್ ಆಗಲ್ಲ ಅಂತ ನನಗ್ ಗೊತ್ತು, ನೀವು ಕೊಡೋದೇನ್ ಬೇಡ. ಮತ್ತೆ ಅಯ್ಯೋ, ನಿಮ್ಮಪ್ಪ ಅಮ್ಮನ ಮೇಲಿರೋ ಭಾರ ಕಡಿಮೆ ಆಗತ್ತೆ, ಇನ್ನು ನೀವು ಚಿಂತೆ ಮಾಡೋ ಅಗತ್ಯ ಇರಲ್ಲ. ನಿಮ್ ಮರ್ಯಾದೆ ಹೋಗದೆ ಇರೋ ಹಾಗೆ ನಾನ್ ಕಾಪಾಡ್ತಿದ್ದೀನಿ. ಇದು ನಾನ್ ನಿಮಗ್ ಮಾಡ್ತಿರೋ ದೊಡ್ಡ ಉಪಕಾರ. ಸಕು, ನಿನ್ ಉಳಿದ ಜೀವನಾನ ಪಾಂಡುರಂಗನ್ ಗುಡಿಲಿ ಭಜನೆಗಳು ಕೀರ್ತನೆಗಳನ್ನ ಹಾಡ್ಕೊಂಡು ಕಳೆದ್ಬಿಡು. ಮತ್ತೆ ಈ ಊರಲ್ಲಿ ನೀನ್ ಕಾಲಿಟ್ರೆ ನಾನ್ ಸುಮ್ನಿರಲ್ಲ. ಇಲ್ಲ, ಅದ್ ಹೇಗಾಗುತ್ತೆ? ಇಲ್ ನೋಡು, ಇಲ್ಲಿ ನಾನ್ ನಿಂತ್ಕೊಂಡ್ ನಿನ್ ಜೊತೆ ಮಾತಾಡ್ತಿದ್ರೆ ನಂಗ್ ಉತ್ತರ ಹೇಳ್ದೆ ನಿನ್ ಪಾಡಗ್ ನೀನ್ ಹೊರಟೋಗ್ತಿದ್ಯಲ್ಲ. ನಮಗ್ ಬೇಡ. ಏನ್ ಬೇಡ? ಏನ್ ಬೇಡ? ಇದಕ್ಕಿಂತ ಒಳ್ಳೆ ಪರಿಹಾರ ನಿಮ್ ಹತ್ರ ಇದ್ಯಾ? ಇದ್ರೆ ಹೇಳು ನಂಗೆ. ಇಲ್ ನೋಡು, ನಿಮ್ ಅತ್ತೆ ಮನೇಲಿ ಯಾರಿಗೂ ನಿನ್ನನ್ ಕಂಡ್ರೆ ಇಷ್ಟ ಇಲ್ಲ. ನೀನ್ ಬೇಡ ಅಂತಿದ್ದಾರೆ ಅವರು. ಹೌದು, ಅವರೆಲ್ರೂ ಸಕ್ಕು ನಮಗ್ ಬೇಡ ಅಂತಿದ್ದಾರೆ, ಬೇಡ ಅಂತಿದ್ದಾರೆ. ನೋಡು, ನಿಮ್ ಅತ್ತೆ ಮನೆಯವ್ರಿಗೆ ನೀನ್ ಬೇಡವಾಗಿರೋದಕ್ಕೇನೆ ನಿನ್ನ ಪ್ರಾಣಿಗಳ ತರ ಹಿತ್ಲಲ್ಲಿರೋಕ್ ಹೇಳಿದ್ದಾರೆ. ಅದು ಕೂಡ ನಿನ್ಗೆ ಅರ್ಥ ಆಗ್ಲಿಲ್ವಾ? ಹೋಗಿ ನದಿಗಾರು, ಬಿದ್ದು ಸಾಯಿ. ನನ್ ಮಗಳಿಗೆ ಯಾಕೆ ಅಡ್ಡ ಬರ್ತಿದ್ಯಾ?
ಏಯ್ ಸಕ್ಕು, ದೊಡ್ಡವಳು ನಾನಿಲ್ಲಿ ಮಾತಾಡ್ತಿದ್ರೆ ಮುಖ ತಿರ್ಗಿಸ್ಕೊಂಡು ಹೋಗ್ತೀಯ ನೀನು. ನನ್ ಮಗಳು ಕೋಣೆಗೆ ಹೋಗಿ ಬಾಗ್ಲಾಕೊಂಡು 2 ದಿನ ಆಯ್ತು, ಅನ್ನ ನೀರು ಮುಡ್ತಾ ಇಲ್ಲ. ಎಷ್ಟ್ ಬೇಡ್ಕೊಂಡ್ರು ಹನಿ ನೀರ್ ಕೂಡ ಕುಡ್ದಿಲ್ಲ. ನೀನು ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ. ಅಯ್ಯೋ ಇಲ್ಲ, ನನಗೂ ಸಂಕಟ ಆಗ್ತಿದೆ. ಮಾಣಿಕ್ಯ ಅಕ್ಕನ ನೆನೆಸ್ಕೊಂಡು ನಾನು ಸಂಕಟ ಪಡ್ತಿದ್ದೀನಿ. ಆದರೆ ನಾನು ಮಾಣಿಕ್ಯ ಅಕ್ಕನ ಮಾತುಗಳನ್ನ ಗಮನಿಸಿದ್ದೀನಿ. ಅಕ್ಕನಿಂದ ಅವ್ರಿಗೆ ಖಂಡಿತವಾಗ್ಲೂ ಸುಖ ಶಾಂತಿ ಸಿಗಲ್ಲ. ಅದಕ್ಕೆ ಅವ್ರ ಮದುವೆ ಆಗದೆ ಇರೋದೇ ಒಳ್ಳೇದು. ಇದು ನನ್ನ ಅಭಿಪ್ರಾಯ. ನನ್ ಮಗಳಿಂದ ಸುಖ ಶಾಂತಿ ಸಿಗಲ್ಲ ಅಂತ ಹೇಳೋಕ್ ನೀನ್ ಯಾರೇ? ನಿನಗ ಯೋಗ್ಯತೆ ಇದ್ಯಾ? ನಡಿ, ಇವತ್ತು ನಾನ್ ನಿನ್ನ ನದಿಲ್ ಮುಳುಗಿಸ್ತೀನಿ. ನಡಿ. ಏ, ನಮ್ ಚಿಕ್ಕಮ್ಮ ಅವ್ರ ಮೇಲೆ ಕೈ ಮಾಡೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ? ನೀನ್ ಯಾರೇ? ನೀನು ಕೇವಲ ಕೆಲ್ಸದವಳು, ಭಿಕ್ಷೆ ಬೇಡವಳು ನೀನು. ನೀನ್ ಯಾರೇ ನನ್ನನ್ನು ತಡೆಯೋದಕ್ಕೆ? ಇಲ್ಲೋಡ್ರೆ ಶಾಂತಿ, ಹೇಮಾ, ರಮಣಿ ಎಲ್ರೂ ಬೇಗ ಇಲ್ಲಿಗೆ ಬನ್ನಿ. ಅಂಬಿಕಾ ಅವ್ರೆ, ನೀವೇನ್ ಮಾಡ್ತಿದ್ದೀರಾ? ನಿಮ್ಮನ್ನೇ ನೀರಲ್ಲಿ ಮುಳುಗಿಸ್ತಿವೆ. ನಾನ್ ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ? ನಾನು ಸುಬೇದಾರನ್ ಹೆಂಡ್ತಿ. ನಿಜವಾಗ್ಲೂ ನಾನು ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ನೀವ್ಯಾರು ಅಂತ ನಿಮಗ್ ಗೊತ್ತು ತಾನೆ? ನಮ್ ಚಿಕ್ಕಮ್ಮವರು ತುಂಬಾ ಚಿಕ್ಕ ಹುಡುಗಿ, ಅವ್ರ ಮೇಲ್ ದೌರ್ಜನ್ಯ ಮಾಡ್ತಿದ್ದೀರಾ. ನಿಮ್ಗೇನು ಅನಿಸ್ತಿಲ್ವಾ? ನನಗೆ ಅನುಮಾನ ಬಂತು. ನೀವ್ ಈ ಕಡೆ ಬರೋದನ್ನ ನೋಡ್ದೆ, ಅದಕ್ಕೆ ಓಡೋಡ್ ಬಂದೆ. ಎಲ್ರೂ ಒಂದ್ ಕೈ ಹಾಕಿ. ಗಣಪತಿ ವಿಸರ್ಜನೆ ಮಾಡ್ದ ಹಾಗೆ ಇವ್ರನ್ನ ನೀರಲ್ಲಿ ಮುಳುಗಿಸ್ಬಿಡೋಣ. ಭೂಮಿ ತಾಯಿಗೆ ಭಾರ ಆದ್ರೂ ಕಡಿಮೆ ಆಗತ್ತೆ. ಏಯ್, ನನ್ನ ಹತ್ರ ಅತಿ ಬುದ್ಧಿವಂತಿಕೆ ತೋರಿಸ್ಬೇಡ. ಇಲ್ ನೋಡು ಸಕ್ಕು, ಇವತ್ ನೀನ್ ತಪ್ಪಿಸ್ಕೊಂಡೆ. ನನ್ನ ಅನವಶ್ಯಕವಾಗಿ ಕೆರಳಿಸಿದ್ರೆ 3ನೇ ಕಣ್ ತೆಗಿಬೇಕಾಗುತ್ತೆ. ನಿಮ್ಮ ಅತ್ತೆ ಮನೆನ, ನಿನ್ ತವ್ರ ಮನೆನ ಎರಡನ್ನೂ ಭಸ್ಮ ಮಾಡಿ ಬಿಸಾಕ್ಬಿಡ್ತೀನಿ. ಮಂಗನ್ ಗಾಯದ ಮೇಲೆ ಖಾರ ಉದುರಿಸಿದ್ರೆ ಅದೇನ್ ಮಾಡುತ್ತೆ ಅಂತ ನಿಂಗ್ ಗೊತ್ತು ಅನ್ಕೋತೀನಿ. ಚಿಕ್ಕ ಹುಡುಗಿ ಜೊತೆ ನಿಮ್ದೇನ್ ಮಾತು? ಈ ಕಡೆ ತಿರುಗಿ ನನ್ ಜೊತೆ ಮಾತಾಡಿ. ಬೊಗಳೋ ನಾಯಿ ಕಚ್ಚಲ್ಲ ಅಂತಾರೆ. ಈಗಾದೆ ಖಂಡಿತ ಕೇಳೇ ಇರ್ತೀರಾ. ಸುಮ್ನೆ ಇಲ್ಲಿ ಕೊಚ್ಕೋಬೇಡಿ. ಮರ್ಯಾದೆಯಾಗಿ ಇಲ್ಲಿಂದ ಹೊರಟು ಹೋಗಿ. ನಾನ್ ನಿನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಇಲ್ಲಿ ನೋಡಿ ಚಿಕ್ಕಮ್ಮವ್ರೆ, ಅವ್ರಷ್ಟೆಲ್ಲ ಮಾತಾಡಿದ್ರು ನೀವು ಸುಮ್ಮನೆ ಇದ್ರೆ ಹೇಗೆ? ಅಂದ್ರೆ ಗಂಗಾ ಅಕ್ಕ, ನಾನ್ ನಿನಗ್ ಕೂಡ ಬೇಡದೆ ಇರೋಳಾಗ್ಬಿಟ್ನಾ? ಹಾ, ಏನ್ ಹೇಳ್ತಿದ್ದೀರಾ ಅಮ್ಮವ್ರೆ? ಅದು ಅಂಬಿಕಾ ಅಮ್ಮ ಆಗ್ಲೇ ನನ್ನ ಹತ್ರ ಹೇಳಿದ್ರು, ನಾನು ಯಾರಿಗೂ ಬೇಡವಂತೆ. ಹಾಗಂದ್ರ ಅದು ಸುಳ್ಳು. ನೀವು ನಂಬಬೇಡಿ. ನನಗೆ ನಿಮ್ಮನ್ನ ಹೇಗೆ ಸಮಾಧಾನ ಮಾಡಬೇಕು ಗೊತ್ತಾಗ್ತಿಲ್ಲ. ನೀವೇ ಹೇಳಿ, ನಿಮ್ ಪಾಂಡುರಂಗಂಗೆ ನೀವು ಬೇಡವಾದವ್ರಾ? ಅಲ್ಲ ಅಲ್ವಾ? ಅವ್ರ ಮಾತನ್ನ ನಿಮ್ ಮನಸ್ಸಿಗೆ ತಗೋಬೇಡಿ. ನೆಮ್ಮದಿಯಾಗಿ ಮನೆಗೆ ಹೋಗಿ, ಆಯ್ತಾ? ಏಯ್ ದಡ್ಡಿ, ಆ ಬಿನ್ಗೆನ ಇಲ್ಲಿ ಕೊಡು. ನಿನ್ನೆ ರಾತ್ರಿ ದಿಗು ನಿಂಗೆ ಏನ್ ಹೇಳ್ದ ನೆನ್ಪಿದೆ ಅಲ್ವಾ? ಬೇಗ ಬಟ್ಟೆ ಮೂಟೆ ಕಟ್ಕೊಂಡು ಸಿದ್ಧವಾಗಿರು. ನನಗೇನ್ ಅನ್ನಿಸ್ತಿದೆ ಅಂತ ಹೇಳ? ದಿಗು ಅವಳನ್ನ ತವ್ರ ಮನೆಗ್ ಕರ್ಕೊಂಡು ಹೋಗಲ್ಲ. ಹಾಗಾಗಲ್ಲ ವತ್ಸಲ. ದಿಗು ಈ ಸಲ ಹಿಂದೆ ಹೆಜ್ಜೆ ಇಡೋ ಪ್ರಶ್ನೆನೇ ಇಲ್ಲ.
ಅವನೇ ಸ್ವತಃ ಹೇಳಿದಾನೆ ಸಕ್ಕುನ ತವ್ರ ಮನೇಲಿ ಬಿಟ್ಟು ಬರ್ತೀನಿ ಅಂತ. ನೀನು ನಂಬ್ತಿದೀಯಾ ಅಮ್ಮ ದಿಗ್ಗು ಸಕ್ಕುನ ತವ್ರ ಮನೆ ಕರ್ಕೊಂಡು ಹೋಗ್ತಾನೆ ಅಂತ? ಅನುಮಾನನೇ ಇಲ್ಲ. ಅವನು ಸಕ್ಕುನ್ ಕರ್ಕೊಂಡು ಹೋಗ್ಬಿಡೋದು ಖಚಿತ. ಅವನು ಈ ಸಲ ಹಿಂಜರಿಯಲ್ಲ. ಹೋಗ್ಲಿ, ನಾನು ಬಟ್ಟೆ ಮೂಟೆನ್ ಬಚ್ಚಿಟ್ಬಿಡ್ಲಾ? ಇಲ್ಲ ಇಲ್ಲ, ಬಚ್ಚಿಟ್ರೆ ಬೈತಾರೆ. ವತ್ಸಲ, ಈಗ ನೀನು ದೇವರಲ್ಲಿ ಪ್ರಾರ್ಥನೆ ಮಾಡು, ದಿಗು ಸಕ್ಕುನ ತವ್ರ ಮನೆಗೆ ಬಿಟ್ಟು ಬರ್ಲಿ ಅಂತ. ಸಕ್ಕು ಮನೆಯಿಂದ ಆಚೆ ಹೋದ ಮರುಕ್ಷಣನೇ ಮಾಣಿಕ್ಯ ನಮ್ಮ ಮನೆಗೆ ಕಾಲಿಡ್ತಾಳೆ. ಮಾಣಿಕ್ಯ ಬಂದ್ರೆ ನಮ್ಮ ಅದೃಷ್ಟ ಖುಲಾಯಿಸುತ್ತೆ. ದಸರಾ ದೀಪಾವಳಿ ಒಟ್ಟಿಗೆ ಬಂದ ಹಾಗೆ. ಭಲೆ ಭಲೆ ಭಲೆ. ಬಾಬಾ ಅವರೇ, ನೀವು ನಮ್ಮನ್ನ ಕರುಣಿಸಿದಿರಾ. ದಿಗು ನನಗ್ ದೂರ ಆಗ್ತಾನೆ ಅಂತ, ಆ ಸಕ್ಕು ಬಲೆಗ್ ಬಿದ್ದು ನನ್ನನ್ ಮರ್ತು ಬಿಡ್ತಾನೆ ಅಂತ ಭಯ ಪಟ್ಟಿದ್ದೆ. ಈಗ ಇನ್ಮುಂದೆ ಹಾಗಾಗಲ್ಲ. ಏನ್ ಗೊತ್ತಾ ಯಮುನಾ, ಬಾಬಾ ಅವರ ದಯೆ ನಮ್ಮ ಮೇಲೆ ಇರೋದ್ರಿಂದಾನೇ ದಿಗು ನಮಗ್ ಸಿಕ್ಕಿದಾನೆ. ಸಕ್ಕು ಅವನ್ ಜೀವನದಿಂದ ಹೊರಟೋಗ್ತಿದ್ದಾಳೆ. ಅವನೇ ಸ್ವತಃ ನಿರ್ಧಾರ ತಗೊಂಡು ಅವಳನ್ನ ತವ್ರ ಮನೆಗ್ ಕಳಿಸ್ತಿದ್ದಾನೆ. ಇವತ್ತು ಸಕ್ಕು ನಮ್ಮ ಮನೆಯಿಂದ ಹೊರಟೋಗ್ತಿದ್ದಾಳೆ. ನೀನೇನ್ ಮಾಡ್ತಾ ಇದ್ಯಾ? ನಿನ್ನೆ ರಾತ್ರಿ ನಿನ್ಗೇನ್ ಹೇಳಿದ್ದೆ ಅದ್ ನೆನ್ಪಿಲ್ವಾ ನಿನ್ಗೆ? ಪಾತ್ರೆ ತೊಳಿತಾ ಇದ್ಯಾ, ಬಟ್ಟೆ ಒಗಿತಾ ಇದ್ಯಾ? ನಿನ್ನ ಬಟ್ಟೆ ಜೋಡಿಸ್ಕೊಂಡು ಗಂಟ್ ಕಟ್ಕೊಂಡು ಸಿದ್ಧವಾಗಿರು ಅಂತ ಹೇಳ್ದೆ. ನಾವು ಹೊರಡ್ಬೇಕು. ಇನ್ನೂ ಯಾಕೆ ಬಟ್ಟೆಗಳನ್ನ ಜೋಡಿಸ್ಕೊಂಡಿಲ್ಲ? ಸಕ್ಕು ನಿನ್ಗೆ ಹೇಳ್ತಾ ಇರೋದು. ನೀನಿನ್ನೂ ಯಾಕೆ ಬಟ್ಟೆಗಳನ್ನ ಜೋಡಿಸ್ಕೊಂಡಿಲ್ಲ? ನಾನೇನ್ ಕೇಳ್ತಾ ಇದ್ದೀನಿ ಅಂತ ನಿನ್ಗೆ ಅರ್ಥ ಆಗ್ತಿಲ್ವಾ ಸಕ್ಕು? ಯಾಕೆ ನನ್ಗೆ ಹೀಗೆ ಹಿಂಸೆ ಕೊಡ್ತಾ ಇದ್ಯಾ? ನಿನ್ನೆ ನಾನು ನಿನ್ಗೇನ್ ಹೇಳ್ದೆ? ನಿನ್ನ ತವ್ರ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಮತ್ತೇನಕ್ಕೆ ನೀನಿನ್ನೂ ಸಿದ್ಧವಾಗಿಲ್ಲ? ಏನಂದ್ರೆ ನಿನಗ್ ಪುಣ್ಯ ಬರುತ್ತೆ. ದಯವಿಟ್ಟು ಅಳೋದನ್ನ ನಿಲ್ಸು. ಈ ಅಳು ಕಿರ್ಚಾಟ ಜಗಳದಿಂದ ನಾನು ಬೇಸತ್ ಹೋಗಿದ್ದೀನಿ. ಬೇಗ ಹೋಗಿ ನಿನ್ ಬಟ್ಟೆಗಳನ್ನ ಜೋಡಿಸ್ಕೋ. ನಿನ್ನ ತವ್ರ ಮನೆಗ್ ಬಿಟ್ಟು ಬರ್ತೀನಿ. ನೀನು ನೆಮ್ಮದಿಯಾಗಿರ್ಬಹುದು, ನಾವು ನೆಮ್ಮದಿಯಾಗಿರ್ತೀವಿ. ಏನಂದ್ರೆ ಹೆಣ್ಮಗಳನ್ನ ಅತ್ತೆ ಮನೆಯಿಂದ ತವ್ರ ಮನೆಗೆ ಓಡಿಸಿದ್ರೆ ಅವಳು ಹೇಗೆ ನೆಮ್ಮದಿಯಾಗಿರ್ತಾಳೆ? ಏನಂದ್ರೆ ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ. ನನಗೆ ನೀವು ಬಿಟ್ರೆ ಇನ್ ಯಾರಿದ್ದಾರೆ ಹೇಳಿ? ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ, ಹಿತ್ಲಲ್ಲೇ ಇರ್ತೀನಿ, ಎಲ್ಲ ಕೆಲಸಗಳನ್ನ ಮಾಡ್ತೀನಿ. ದಯವಿಟ್ಟು ನನ್ನ ನೀವು ಇಲ್ಲೇ ಇರೋಕ್ ಬಿಡಿ. ನನ್ನ ಮೇಲೆ ಕನಿಕರ ತೋರಿಸಿ, ದಯೆ ತೋರಿಸಿ. ಈಗ ಸಕ್ಕು ದಿಗು ಕಾಲು ಹಿಡ್ಕೋತಾಳೆ. ಆದ್ರೆ ಅವಳು ಏನೇ ಮಾಡಿದ್ರು ದಿಗು ಅವಳನ್ನ ಕ್ಷಮಿಸಲ್ಲ. ಯಾರ್ ಕಾಲ್ ಹಿಡ್ಕೋತಾರೆ? ಅರೇ ವತ್ಸಲ, ಇಲ್ಲಿಗ್ ಬಂದ್ ನೋಡು. ಬಾ ಬಾ ಬಾ, ಆ ಸುಂದರವಾದ ದೃಶ್ಯನ ನೋಡು. ಈಗ ಆ ಸಕ್ಕು ಪರಿಪರಿಯಾಗಿ ಬೇಡ್ಕೋತಿದ್ದಾಳೆ. ದಿಗು ಕಾಲ್ ಮೇಲೆ ಬಿದ್ದು ಅಳ್ತಾಳೆ. ಅವಳು ಯಾವಾಗ್ಲೂ ಹೀಗೇನೆ. ತಪ್ಪುಗಳನ್ನ ಮಾಡ್ತಾಳೆ. ಏನಾದ್ರೂ ಅಂದ್ರೆ ಸಾಕು ಕಾಲ್ ಹಿಡ್ಕೊಂಡು ನಾಟಕ ಆಡ್ತಾಳೆ. ಒಂದೇ ಸಲಕ್ಕೆ ಅವ್ನ್ ಕಾಲ್ ಹಿಡ್ಕೊಂಡು ಎಳಿತಾಳೆ, ಅವ್ನ್ ಮುಗ್ಗರಿಸಿ ಬೀಳ್ತಾನೆ. ಅವಳು ಸತ್ರು ತವ್ರ ಮನೆಗೆ ಹೋಗಲ್ಲ. ಅಪಶಕುನ ಮಾತಾಡ್ಬೇಡ್ವೆ. ಲೇ ದಿಗು, ಆ ಸಕ್ಕು ಪೀಡೆ ತೊಲಗ್ಬೇಕು. ಅವಳನ್ನ ಮನೆಯಿಂದ ಆಚೆ ಓಡಿಸು. ನೋಡಿ ನೋಡಿ, ಹೆಮ್ಮಾರಿ ಬರ್ತಿದ್ದಾಳೆ. ಯಮುನಾದೇವಿ ಕೂಡ ಬರ್ತಿದ್ದಾಳೆ. ಏನಂದ್ರೆ ಬೇಡ ಅಂದ್ರೆ ನನ್ ಮಾತ್ ಕೇಳಿ, ನನ್ನ ನಿಮ್ಮಿಂದ ದೂರ ಮಾಡಬೇಡಿ. ಮಾತಾಡ್ಬೇಡ. ನಾನೀಗ ಯಾರು ಹೇಳಿದ್ರು ಕೇಳಲ್ಲ. ನಿನ್ ಮಾತ್ ಮೊದ್ಲೇ ಕೇಳಲ್ಲ. ನೀನು ತವ್ರ ಮನೆಗೆ ಹೋಗ್ಲೇಬೇಕು. ಆಗ್ಲಾದ್ರೂ ಮನೇಲಿ ಜಗಳಗಳಿಗೆ ಅಂತ್ಯ ಸಿಗತ್ತೆ. ನೋಡಿ ನೋಡಿ, ಎಷ್ಟ್ ಚೆನ್ನಾಗ್ ನಾಟಕ ಮಾಡ್ತಿದ್ದಾಳೆ. ಮುಖನ ಹೇಗ್ ಇಟ್ಕೊಂಡಿದ್ದಾಳೆ ಅಂತ. ನನಗ್ ನಂಬಿಕೆ ಇಲ್ಲ ರೀ, ಅವಳು ಈ ಮನೆ ಬಿಟ್ಟು ಹೋಗಲ್ಲ. ಅವಳು ತುಂಬಾನೇ ಹಠ ಮಾರಿ, ಕರುಣೆ ಬರೋ ತರ ಮಾಡಿ ದಿಗು ಮನ್ಸನ ಬದಲಾಯಿಸ್ತಾಳೆ.
ಅಮ್ಮ ಅಪ್ಪ ಆ? ಸಕ್ಕು ಹೊತ್ಗೆನ ತವ್ರ ಮನೆ ಕಳಿಸ್ಬೇಡಿ. ನೀವು ಹೋಗಿ ತಡೀರಿ ಅಪ್ಪ. ನಾನ್ ಯಾಕೋ ತಡಿಬೇಕು? ಅವಳಂದ್ರೆ ನಿನಗೆ ಕಷ್ಟ ಪ್ರೀತಿ? ಇಲ್ ನೋಡು, ರಮಾ ದೊಡ್ಡಮ್ಮ ದಿಗು ಅಣ್ಣ ಸಕ್ಕು ವಿಷಯನ ನೋಡ್ಕೋತಾರೆ. ನಾವು ಮಧ್ಯದಲ್ಲಿ ತಲೆ ಹಾಕ್ಬಾರ್ದು. ಅಮ್ಮ ಸಕ್ಕು ಹೊತ್ಗೆ ತುಂಬಾ ಒಳ್ಳೆಯವರು. ಸರಿ ಬಿಡಿ, ಅತ್ಗೆನ ಕಳಿಸ್ಬೇಡಿ ಅಂತ ನಾನೇ ಹೋಗಿ ಹೇಳ್ತೀನಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ನಿಂಗೆ? ಬೇಡ ಅಂತ ಹೇಳಿದ ಕೆಲ್ಸನ ಮಾಡಿ ನಮ್ಮನ್ನ ಸಂಕಷ್ಟಕ್ಕೆ ಸಿಕ್ಕಾಕ್ಸ್ಬೇಡ. ನಿನಗ್ ಮತ್ತೆ ಹೇಳ್ತಿದ್ದೀನಿ, ಬಾಯಿ ಮುಚ್ಕೊಂಡು ಇಲ್ಲೇ ಇರೋ. ಏನಂದ್ರೆ ನೀವು ಕೂಡ ನನ್ನ ಇಲ್ಲಿಂದ ಹೊರಟೋಗು ಅಂದ್ರೆ ಇನ್ನು ನಾನು ಈ ಪ್ರಪಂಚದಲ್ಲಿ ಬದುಕೋದಕ್ಕೆ ಅರ್ಥನೇ ಇಲ್ಲ. ಮದುವೆ ಸಮಯದಲ್ಲಿ ಸಪ್ತಪದಿ ತುಳಿಯೋವಾಗ ನಾವು ಪ್ರಮಾಣ ಮಾಡಿದ್ವಿ ಅಲ್ವಾ, ಅದಕ್ಕೆ ನಾನಿಲ್ಲಿ ಗಂಡನ ಮನೇಲಿ ಅತ್ತೆ ಎಲ್ಲಿರೋ ಅಂದ್ರೂ ಅಲ್ಲಿರ್ತಿದ್ದೀನಿ. ಅಷ್ಟೇ ಅಲ್ಲ, ನಾನು ಯಾರೇನೇ ಅಂದ್ರೂ ಪ್ರೀತಿಯಿಂದ ಸಹಿಸ್ಕೋತಿದ್ದೀನಿ. ಅಮ್ಮ ಗಮನಿಸ್ತಿದ್ಯಾ? ದಿಗು ಮುಖ ಬದಲಾಗ್ತಿದೆ. ಅವನ್ ಕೋಪ ಎಲ್ಲ ಹೊರಟು ಹೋಯ್ತು. ತಡ ಮಾಡ್ದೆ ತಕ್ಷಣ ಹೋಗು. ಇವತ್ತು ಅವನ ಹಿಂದೆ ಸರಿಯಲ್ಲ, ನಾನಿದ್ದೀನಲ್ವಾ. ಏನೇ ಸಕ್ಕು, ಅವ್ನ್ ಜೊತೆ ವಾದ ಮಾಡ್ತಾ ಇದ್ಯಾ? ಕನಿಕರ ಪಡ್ತಿದ್ದಾನೆ ಅಂತ ಅವನನ್ನ ನಿನ್ಗಿಷ್ಟ ಬಂದ ಹಾಗೆ ಆಡಿಸ್ಬೇಡ. ದೊಡ್ಡ ಪತಿವ್ರತೆ ತರ ಸಪ್ತಪದಿ ಬಂಧದ ಬಗ್ಗೆ ಮಾತಾಡ್ತಿದ್ಯಾ? ನಿಮ್ಮಪ್ಪ ಸುಳ್ಳು ಹೇಳಿ ಆ ಬಂಧನನ ಶಾಶ್ವತವಾಗಿ ಕಡ್ದು ಹಾಕಿದಾನೆ. ನೀವು ನಮಗೆ ಎಷ್ಟೋ ಋಣ ತೀರಿಸ್ಬೇಕು. ಅವರು ನಿನಗೆ ಚಿನ್ನದ ಒಡವೆಗಳನ್ನ ಮಾಡಿಸ್ಕೊಡೋವರೆಗೂ ನಿನ್ನನ್ನ ನನ್ನ ಮನೇಲಿ ಕಾಲಿಡಕ್ ಬಿಡಲ್ಲ, ನೆನಪಿಟ್ಕೋ. ಏನೇ ಸಕ್ಕು, ಇವ್ನು ಇಡೀ ದಿನ ಹೀಗೆ ನಿನ್ ಹಿಂದೆ ತಿರ್ಗಾಡ್ಕೊಂಡು ಬೇಡ್ಕೊಳ್ತಾ ಇದ್ರೆ ವ್ಯಾಪಾರನ ಹೊಲದ ಕೆಲ್ಸಗಳನ್ನ ಯಾರು ನೋಡ್ಕೋತಾರೆ? ದಿವಾಳಿ ಆದ್ರೆ ನೀನ್ ಜವಾಬ್ದಾರಿ ತಗೋತೀಯಾ? ಸುಮ್ನೆ ನನ್ನ ಮಗನ್ನ ಕೆರಳಿಸ್ಬೇಡ. ಅದ್ಸರಿ, ನಾವು ನಿನಗೀಗ ಏನ್ ಅನ್ಯಾಯ ಮಾಡ್ತಿದೀವಿ ಅಂತ ಕರ್ಕೊಂಡು ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಬಿಡ್ತಿದ್ದೇನಷ್ಟೇ. ಅವ್ರು ಚಿನ್ನದ ಒಡವೆಗಳನ್ನ ಮಾಡಿಸಿದ ತಕ್ಷಣ ನಾವು ಸಂತೋಷವಾಗಿ ನಿನ್ನ ಮನೆ ಕರ್ಕೊಂಡ್ ಬರ್ತೀವಿ. ಅಮ್ಮ ಸರಿಯಾಗಿ ಹೇಳ್ತಾ ಇದ್ದಾರೆ. ಪ್ರಮಾಣ ಮಾಡಿದೀನಿ ಅಂತಿದ್ಯಾ ಅಲ್ವಾ? ಅಂದ್ಮೇಲೆ ಗಂಡನ ಆಜ್ಞೆನ ತಪ್ಪದೆ ಪಾಲಿಸೋದು ಹೆಂಡತಿ ಕರ್ತವ್ಯ. ನಿನ್ ಒಳ್ಳೇದಕ್ಕೆ ನಿನ್ನನ್ನ ತವ್ರ ಮನೆ ಕಳಿಸ್ತಾ ಇದ್ದೀನಿ, ಅರ್ಥ ಆಗ್ತಿಲ್ವಾ? ಏನಂದ್ರೆ ಆದ್ರೆ ಇನ್ನೂ ಯಾಕೆ ಬಟ್ಟೆಗಳನ್ನ ಜೋಡಿಸ್ಕೊಂಡಿಲ್ಲ? ಸಕ್ಕು ಇವತ್ತೇನು ತವ್ರ ಮನೆಗೆ ಹೋಗ್ಲೇಬೇಕು.